ನೀನೇ ಹೇಳು. ಹಾಯ್ ಹೇಳು. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳು ಹಾಯ್ ಗಾಯ್ಸ್ ಅಂತ. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪು ಜೊತೆಗೆ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನು. ಹಾಯ್, ನಾನೇನು ಅನ್ಕೊತಾ ಇದ್ದೀನಿ ಅಂತಂದರೆ ಒಂದು Q&A ವಿಡಿಯೋ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ. Q&A ವಿಡಿಯೋ ಮಾಡಬೇಕು ಅಂದರೆ ನನಗೊಂದಷ್ಟು ಕ್ವಶನ್ಸ್ ಬೇಕಲ್ವ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನೇನು ಕ್ವಶನ್ಸ್ನ ಕೇಳಬೇಕು ಅಂತ ಅನಿಸುತ್ತೋ, ಯಾವ ಥರ ಕ್ವಶನ್ಸ್ ಬೇಕಿದ್ರು ನೀವು ಕೇಳ್ಬೋದು. ನನ್ನ ಬಗ್ಗೆ ಆಗಿರ್ಬೋದು, ಪಪ್ಪ ಬಗ್ಗೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಬೀಳ್ತೀಯ ನೋಡಿ ಇವನ ಆಟನ. ಯಾವುದಾದ್ರೂ ಹುಳ ನೋಡಿದ್ರೆ ಸಾಕು ಹಿಂಗೆ ಇವನ ಕತೆ, ಬಿಡೋದನ್ನು ನೋಡಲ್ಲ, ಬಗ್ಬಿಡ್ತಾನೆ. ಅಯ್ಯೋ ಬೀಳ್ತೀಯ ಕಣು. ಹಾಂ, ಉಫ್ ಅಂದರೆ ಓಟೋಗ್ಬಿಡುತ್ತೆ ಅದು. ನೋಡಿ ಇವನ ಆಟನ. ಓಕೆನಾ? ಯಾವ ಥರ ಕ್ವೆಶನ್ಸ್ ಬೇಕಾದರೂ ಆಗಿರ್ಬೋದು. ನನಗೆ ಕ್ವಶನ್ ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ Q&A ವಿಡಿಯೋ ಮಾಡಿ ಅದೆಲ್ಲ ಕ್ವೆಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ. ಲೈಟ್ ಆಗ್ತೀನಿ ತಡಿ. ಬಂದೆ 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 ಹಣ್ಣು ಹಣ್ಣು ಬೇಕಾ ನಿಂಗೆ? ಎಲ್ಲರೂ ನನಗೆ ಪಾಪುದು ಫುಡ್ ರೂಟೀನ್ನ ತೋರಿಸಿ ಅಂತ ಕೇಳ್ತಾ ಇರ್ತೀರಾ. ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅಂತ ನೆನ್ಪಿಟ್ಕೊಂಡು ಮಾಡ್ಕೊತಾ ಇದ್ದೀನಿ. ಪಾಪುಗೆ ಇವತ್ತು ಆಪಲ್ದು ಪ್ಯಾನ್ ಕೇಕ್ ಮಾಡ್ಕೊಡೋಣ ಅಂದ್ಬಿಟ್ಟು ಆಪಲ್ ಕಟ್ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಹಾಕ್ತೀನಿ ತೋರಿಸ್ತೀನಿ ನಾನು ನಿಮಗೆ. ಅದಕ್ಕೆ ಒಂದು ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಇವನಿಗೆ ತೋರಿಸ್ತೀನಿ. ಕುಡ್ಕೊ, ಲಾಲ ಕುಡಿ. ಹಣ್ಣು ಆಮೇಲೆ ತಿನ್ನವೆ, ಲಾಲ ಕುಡಿ. ಈಗ ಲಾಲ ಕುಡಿ. ಲಾಲ ಲಾಲ ಲಾಲ. ಹಿಂಗೆ ಮಾಡಿ ಮಾಡಿ ವೇಸ್ಟ್ ಮಾಡೋದು ಹಿಂಗೆ. ಕುಡಿ, ಜಾಣ ಮರ. ಕುಡಿಯಮ್ಮ ಕುಡಿಯಮ್ಮ ಕುಡಿಯಮ್ಮ. ಹಣ್ಣು ಆಮೇಲೆ ಕೊಡ್ತೀನಿ, ಕುಡಿ ಫಸ್ಟು. ಹಟ್ಮಾರ ಅಂದ್ರೆ ಹಟ್ಮಾರ. ಚಿಕ್ಕದ್ ಬೇಡ, ದೊಡ್ಡದು. ಈಗ ಲಾಲ ಕುಡಿಯುವಾಗ ಕುಡಿ. ಹಣ್ಣುಗಳು ನೋಡ್ರಿ ಸಾಕು, ತುಟಿನ ಮುಂದೆ ಇಷ್ಟುದ್ದ ಇಟ್ಕೊಂಡು ಹಣ್ಣು 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 ಅಂತಿರ್ತಾನೆ. ಏನದು? ಹೇಳಮ್ಮ, ಇದೇನು ಹೇಳು? ಏನಿದು? ಹೇಳು, ಜೋರಾಗಿ ಹೇಳು. ಏನಿದು? ನೋಡಲಿ ತುಟಿ ನೋಡಿ ಎಷ್ಟುದ್ದ ಬರುತ್ತೆ. ಈ ತುಟಿ ಇಷ್ಟುದ್ದ ಬರುತ್ತೆ ಆಚೆ. ಲಾಲ ಕುಡಿ. ಎಷ್ಟು ಚೆನ್ನಾಗಿದೆ ಲಾಲ ಕುಡಿ. ನೋಡವೆ, ನೋಡು, ಸ್ವೀಟ್ ಆಗಿದೆ. ಕುಡಿ ನೋಡು, ಎಷ್ಟು ಚೆನ್ನಾಗಿದೆ. ವಾವ್, ಸೂಪರ್. ಎಷ್ಟು ಚೆನ್ನಾಗಿದೆಯಪ್ಪ ಲಾಲ. ಸಪ್ಪೆ ಲಾಲ, ಚೆನ್ನಾಗಿದ್ಯಾ? ಕುಡಿ ಜಾಣ. ಇಷ್ಟೇ ಇವನ ಆಟ. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ನೋಡಿ ಇಲ್ಲಿ 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ರಾಗಿ ಹಿಟ್ಟು, 1 ಸ್ಪೂನ್ ಗೋಧಿ ಹಿಟ್ಟು ಇಷ್ಟು ತಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಸೆಕೆಂಡ್ ಇರು ಮಗ್ನೆ, ಎತ್ಕೊಂಡೇ ಹೇಳ್ತೀನಿ ಅಮ್ಮ ಅಂತಾನೆ. ಇದ್ರ ಜೊತೆಗೆ ನಾನು ಏನಾಗ್ತೀನಿ ಅಂತಂದ್ರೆ, ಇವಾಗ ಸೇಬು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನ ಸಣ್ಣದಾಗಿ ತುರ್ಕೊಂತೀನಿ. ತುರಿದ್ಬಿಟ್ಟು ಇದು ಮಿಕ್ಸ್ ಮಾಡಿ ಇದ್ರ ಜೊತೆಗೆ 1 ಖರ್ಜೂರ, ಹಸಿ ಖರ್ಜೂರನ ಹಾಕಿ ಚೆನ್ನಾಗಿ ಕಿವುಚಿ ಮಿಕ್ಸ್ ಮಾಡ್ತೀನಿ. ಅವಾಗ ಸ್ವಲ್ಪ ಆಪಲ್ ಸ್ವಲ್ಪ ಸ್ವೀಟ್ ಇರುತ್ತೆ, ಅದ್ರ ಜೊತೆಗೆ ಖರ್ಜೂರನು ಸ್ವಲ್ಪ ಸ್ವೀಟ್ ಕೊಡುತ್ತೆ. ಹಂಗಾಗಿ ಇಷ್ಟು ಮಿಕ್ಸ್ ಮಾಡಿ ದೋಸೆ ಕಲ್ಲಲ್ಲಿ ದೋಸೆ ಥರ ಪುಟ್ಟದಾಗಿ ದೋಸೆ ಥರ ಹಾಕಿ ಕೊಡೋದು ಅಷ್ಟೇ. ಆದರೆ ನಾನು ವಿಡಿಯೋ ಮಾಡ್ತೀನಿ, ಇವನು ಇಟ್ಕೊಂಡು ನಂಗೆ ವಿಡಿಯೋ ಮಾಡೋದು ಕಷ್ಟನೇ ಆಯಿತಾ. ಆದರೆ ದೋಸೆ ಹಾಕೋದು ವಿಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಏನೇನೋ ವರ್ಡ್ಸ್ ಎಲ್ಲ ಪ್ರೊನೌನ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಇವಾಗ, ಬಟ್ ನೀಟಾಗಿ ಬರಲ್ಲ. ಸ್ವಲ್ಪ ಹೇಳ್ತಾನೆ. ಕೋತಿ ಅಂತ ಹೇಳ್ಕೊಟ್ರೆ ಕೋಕಿ ಅಂತಾನೆ, ಅಕ್ಕಿ ಅಂತ ಹೇಳ್ಕೊಟ್ರೆ ಕಕ್ಕಿ ಅಂತಾನೆ. ಇವನಿಗೆ ಕಾಲ್ ಅಕ್ಷರ ಬೇಗ ಪ್ರೊನೌನ್ಸ್ ಮಾಡ್ತಿದ್ದಾನೆ ಬೇರೆ ಅಕ್ಷರಕ್ಕೆ ಅಂತ. ಅಪ್ಪ ಅಂತ ಹೇಳು ಅಂದರೆ ಇವಾಗ ಬಪ್ಪ ಅಂತ ಶುರು ಮಾಡಿದ್ದಾನೆ. ಅಪ್ಪ ಅನ್ನಕ್ಕೆ ಬರಲ್ಲ, ಬಪ್ಪ ಅಂತಾನೆ. ಪಾಪು ಅಂತ ಹೇಳಿದ್ರೆ ಬಾಪು ಅಂತಾನೆ. ಈ ಥರ ಒಂದೊಂದೇ ಶುರು ಮಾಡಿದ್ದಾನೆ ಈಗ. ಓಕೆ ನೋಡಿ, ಇಲ್ಲಿ ಸ್ವಲ್ಪ ಸೇಬನ್ನ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಖರ್ಜೂರ, ಹಸಿ ಖರ್ಜೂರ ಅಂತಂದರೆ ಅದೇ ಬೇರೆ ಸಿಗುತ್ತೆ. ಈ ಲಯನ್ ಡೇಟ್ಸು ಅದೆಲ್ಲ ಆ ಥರದ್ದಲ್ಲ ಆಯಿತಾ. ಲಯನ್ ಡೇಟ್ಸ್ ಬರುತ್ತೆ, ಅದರಲ್ಲಿ ಶುಗರ್ ಎಲ್ಲ ಆ್ಯಡ್ ಮಾಡಿ ಅವರು ಮಾಡಿರ್ತಾರೆ. ಆ ಖರ್ಜೂರ ಅಲ್ಲ,
ಹಸಿ ಖರ್ಜೂರನೇ ಬೇರೆ ಸಿಗುತ್ತೆ ಆಯಿತಾ, ಅದನ್ನು ತೊಗೊಳ್ಳಿ. ಇದಿಷ್ಟು ಓಕೆ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ಇದೆರಡನ್ನು. ನೀರು ಬೇಕಾದ್ರೆ ನೀರು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ಮಾತ್ರ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ, ಗೋಧಿ, ರಾಗಿ ಎಲ್ಲ ಇರೋದ್ರಿಂದ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಇವ್ನಿಗೆ ಏನಂದರೆ ನಾನು ಅಡುಗೆ ಮನೆಗೆ ಬಂದುಬಿಟ್ರೆ ಇವನು ಯಾರ ಜೊತೆಗೂ ಇರಲ್ಲ. ಇಲ್ಲಿ ಬಂದು ನಾನು ಏನು ಮಾಡ್ತೀನಿ ಎಲ್ಲ ನೋಡ್ಬೇಕು ಅವನು. ಅದಕ್ಕೆ ಹೊರಗಡೆ ಕರ್ಕೋತೀನಿ ಅಂದ್ರೂ ಅವ್ರ ಜೊತೆಗೆ ಇರಲ್ಲ ಅವನು. ಬೇರೆ ಟೈಮಲ್ಲಿ ಹೋಗ್ತಾನೆ, ನಾನು ಅಡುಗೆ ಮನೆಗೆ ಬಂದುಬಿಟ್ರೆ ಸಹಿಸಕ್ಕಾಗಲ್ಲ ಅವನು. ನೋಡಿ ಸೌಂಡ್ ಮಾಡುತ್ತೆ, ಸೌಂಡ್ ಅವನ ಮೂಲಿ. ನೋಡಿ ಈ ಥರ ಆಗಿದೆ. ಹಿಂಗೆ ಕಲಸಿಟ್ಕೊಂಡಿದ್ದೀನಿ. ಇದನ್ನು ದೋಸೆ ಕಲ್ ಮೇಲೆ ಹಾಕಿ ಸ್ವಲ್ಪ ಮೇಲ್ಗಡೆ ಲೈಟಾಗಿ ತುಪ್ಪ ಹಾಕಿ ಬೇಯಿಸ್ಕೊತೀನಿ ಇವಾಗ. ಲೈಟಾಗಿ ತುಪ್ಪ ಹಿಂಗೆ ನಾನು ಏನೇ ಮಾಡ್ತಿದ್ರು ಈ ಥರ ಬಂದು ನಿಂತ್ಕೊಂಡು ಎಲ್ಲನೂ ನೋಡಲೇಬೇಕು ಅವನು. ಬಿಸಿ ಅಲ್ಲ ಮನೆ, ಉಫ್ ಬಿಸಿ, ಅದಕ್ಕೆ ಉಫ್ ಮಾಡ್ತಾನೆ ಅಲ್ವಾ. ಬಿಸಿ ಮುಟ್ಟಿದ್ರೆ ಏನಾಗುತ್ತೆ, ಮುಟ್ಟ್ಯಾ ಮುಟ್ತೀಯ ಅದನ್ನ, ಹೂನಾ ಮುಟ್ತ್ಯಾ ಹೇಳೋ, ಮುಟ್ತ್ಯಾ ಸುಡುತ್ತೆ, ಮುಟ್ತ್ಯಾ ಬಿಡು, ಬಟ್ಟೆ ಬಿಡು, ನಿಂತ್ಕೊ, ಹಿಂದಿಂದ ಹೋಗ್ಬೇಡ, ಸರಿಯಾಗಿ ನಿಂತ್ಕೊ. ಕ್ವಾಂಟಿಟಿ ನಿಮ್ಗೆ ಇಷ್ಟ ಆಯ್ತಾ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಒಂದು ಅಂದಾಜಲ್ಲಿ ಹಾಕಿದ್ದೀನಿ ಅಷ್ಟೇ. ಇವನಿಗೆ ಇಷ್ಟು ತಿನ್ನಲ್ಲ, ಉಳ್ಕೊಳ್ಳುತ್ತೆ. ಇದ್ರಲ್ಲಿ 3 ದೋಸೆ ತಿಂತಾನಷ್ಟೇ ಅವನು, ಉಳ್ದಿದ್ದೆಲ್ಲ ಉಳ್ಕೊಂಡ್ಬಿಡುತ್ತೆ, ನಾ ತಿನ್ಕೊತೀನಿ. ಅದಕ್ಕೆ ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ಉಲ್ಟಾ ಮಾಡಿದ್ದೀನಿ. 2 ಸೈಡ್ಗೂ ಲೈಟಾಗಿ ತುಪ್ಪ ಹಾಕ್ಕೊತೀನಿ. ಒಂದು ಸೈಡ್ ಹಾಕಿದ್ದೀನಿ, ಇನ್ನೊಂದು ಸೈಡ್ಗೆ ಇವಾಗ ತುಪ್ಪ ಹಾಕ್ಕೊತೀನಿ ಆಯಿತಾ. ನಾನು ಏನೂ ಕಂಟೆಂಟೇ ಇರಲ್ಲ ಒಂದೊಂದ್ಸಲ ಹೇಳೋದಕ್ಕೆ, ವಿಡಿಯೋ ಮಾಡೋದಕ್ಕೆ. ಅದಕ್ಕೆ ಏನು ಮಾಡ್ತೀನಿ, ಏನು ಕಂಟೆಂಟ್ ಇಲ್ಲ ಅನ್ನೋ ದಿವಸಕ್ಕೆ ಎಲ್ಲದೂ ಒಂದು 2 ದಿನ 3 ದಿನದ ವಿಡಿಯೋ ಎಲ್ಲ ಸೇರಿಸಿ ಅಪ್ಲೋಡ್ ಮಾಡ್ತಿರ್ತೀನಿ. ಸುಮ್ಮನೆ ಏನೂ ಇಲ್ಲದೆ ಅಪ್ಲೋಡ್ ಮಾಡಿದ್ರೆ ಏನು ವ್ಯೂಸ್ ಬರಲ್ಲ, ಏನಿಲ್ಲ, ಸುಮ್ಮನೆ ಏನಕ್ಕೆ. ಆಮೇಲೆ ಏನೂ ಒಂದು ಮೆಸೇಜ್ ಇರಲ್ಲ. ಅದಕ್ಕೆ ಇವಾಗ ಆ ಥರ ಮಾಡ್ತಾಯಿದ್ದೀನಿ. ನನಗೇನು ಇಲ್ಲ, ಕಂಟೆಂಟ್ ಇಲ್ಲ ಇದರಲ್ಲಿ ಅಂತ ಅಂದ ದಿವಸಕ್ಕೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ, ವಿಡಿಯೋ ಮಾಡೋಕ್ಕೆ ಹೋಗಿರಲ್ಲ ಅವತ್ತು. ಆಗ 2 ದಿನ 3 ದಿನ ಸೇರಿಸಿ ವಿಡಿಯೋ ಮಾಡ್ಕೊತೀನಿ. ನೋಡಿ ಈ ಥರ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು. ಕೊನೆಯಲ್ಲಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಬಿಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನಾನು ಇದನ್ನು 2 ಥರ ಮಾಡಿದೆ. ಹೆಂಗಂದರೆ ಇದನ್ನು ಗಟ್ಟಿಗೆ ಕಲಸಿಬಿಟ್ಟು ಹಾಕ್ತೆ, ಇದನ್ನೆಲ್ಲ ಸ್ವಲ್ಪ ತೆಳು ಮಾಡ್ಕೊಂಡು ಹಾಕ್ತೆ. ಸೊ ಯಾವುದು ಬೆಟರ್ ಅಂತ ಅನಿಸುತ್ತೆ ಅಂದರೆ ಗಟ್ಟಿಗೆ ಹಾಕ್ಕೊಂಡು ಮಾಡಿದ್ರೆ ಅದೇ ಬೆಟರ್. ಈ ತೆಳು ಮಾಡ್ಕೊಂಡು ಮಾಡಿರ್ತೀವಲ್ಲ ಅದು ಬೇಯಲ್ಲ, ಬೇಗ ಕಚ್ಕ ಅಂತ ಅಂಟ್ಕೊಂಡ್ಬಿಡುತ್ತೆ ಬಾಯಿಗೆ. ಸೊ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ಮಾಡಿ. ದೋಸೆಗೆ ಹಾಕ್ತೀವಲ್ಲ ಅಷ್ಟು ತೆಳು ಮಾಡ್ಕೊಂಬೇಡಿ, ಅದಕ್ಕಿನ್ನ ಸ್ವಲ್ಪ ಗಟ್ಟಿ ಇರಲಿ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಅಲ್ಲಿ ಯಾರಿಗೋ ಹಾಯ್ ಮಾಡ್ತಿದ್ದಾನೆ ನೋಡಿ, ಹಾಯ್ 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 ಅಂತ. ತೆಗಿಯಪ್ಪ, ಡೋರ್ ತೆಗಿಯಮ್ಮ, ಬೆಳಗ್ಗೆ ಬರ್ಲಿ ಕತ್ಲೆ. ಒಂದು ನೈಲ್ಸ್ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಅವರು ಕಟ್ ಮಾಡಬೇಕು. ಮಲಗಿದಾಗಲೇ ಕಟ್ ಮಾಡ್ಬೇಕು. ನಿಮಗೆ ಎಷ್ಟರ ಇದ್ದಾಗ ಕಟ್ ಮಾಡಕ್ಕೆ ಹೋದ್ರೆ ನೈಲ್ ಕಟರ್ನ ಕಿತ್ಕೊಂತಾನ ಅವನೇ, ನಂಗೆ ಕೊಡೋದೇ ಇಲ್ಲ. ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ ಅಂತ ಅನ್ನೋ ಟೈಮಲ್ಲಿ ಎಷ್ಟು ಚೆನ್ನಾಗಿ ತನ್ನ ಪಾಡಿಗೆ ತಾನು ಆಟಾಡ್ಕೊಂಡಿರ್ತಾನೆ ಗೊತ್ತಾ. ಮನೇಲಿ ಜನ ಇದ್ರೇ ಕೊಬ್ಬು ಜಾಸ್ತಿ ಅವನಿಗೆ, ಹೇಳೋದು ಮತ್ತೆ ಕೇಳಲ್ಲ, ಆಟ ಮಾಡೋದು. ನಾನು ಒಬ್ಬಳೇ ಇದ್ದರೆ ಏನೂ ತರಟೆ ಮಾಡಲ್ಲ ಗೊತ್ತಾ. ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿರ್ತಾನೆ, ಒಬ್ಬನೇ ಬಿಟ್ಬಿಡ್ಬೋದು ಆರಾಮಾಗಿ. ಬಟ್ ನಮಗಿಲ್ಲಿ ಭಯ ಏನಂತಂದರೆ, ಇಲ್ಲಿ ತೊಟ್ಟಿ ಇದೆ ಮತ್ತು ಅಲ್ಲಿ ಸಂಪಿದೆ, ಮೋಟ್ರಿದೆ. ಇದೊಂಚೂರು ಭಯ. ಅದು ಬಿಟ್ಟರೆ ಇನ್ನೇನಿಲ್ಲ, ಆರಾಮಾಗಿ ಬಿಟ್ಬಿಡ್ಬೋದು ಅವನ್ನ ಒಬ್ಬನೇ ಆಟ ಆಡೋಕ್ಕೆ. ಅಲ್ಲಿ ಹೋಗ್ಬೇಡ ಅಂದರೆ ಅಲ್ಲಿ ಹೋಗಲ್ಲ, ಅದು ಮುಟ್ಬೇಡ ಅಂದರೆ ಮುಟ್ಟಲ್ಲ, ಸುಮ್ಮನೆ ಆಟ ಆಡ್ತಿರ್ತಾನೆ. ಜನಗಳು ಮನೇಲಿ ಇದ್ರೇ ಸ್ವಲ್ಪ ಆಟ ಜಾಸ್ತಿ ಒಂದು.
ಒಟ್ಟಿನಲ್ಲಿ ಕೈ ಕಾಲು ಒಂದು ಸೆಕೆಂಡ್ ಸುಮ್ಮನಿರಲ್ಲ, ಏನಾದರೂ ಮಾಡ್ತಿರುತ್ತೆ. ನಿನ್ನ ಬಗ್ಗೆನೇ ಮಾತಾಡ್ತಿರೋದು. ಯಾರ ಬಗ್ಗೆ ಮಾತಾಡ್ತಿರೋದು? ನಿನ್ನ ಬಗ್ಗೆ. ಒಟ್ಟು ಒಂದಲ್ಲ ಒಂದು ದಿನ ನೆಲ್ಲಿ ಅಂತೂ ಮುರಿದಾಗ್ತಾನೆ, ಅದಂತೂ ಗ್ಯಾರಂಟಿ. ಸೊಳ್ಳೆ ಎಲ್ಲಿ? ಸೊಳ್ಳೆ ಇದೆಯಾ? ಅಲ್ಲಿದೆಯಾ ಸೊಳ್ಳೆ? ಒಬ್ಬಾ ಹೊಡಿ, ಸೊಳ್ಳೆ ಹೊಡೆದಾಗ ಸೊಳ್ಳೆನ. ಕೇಳ್ತಿರ್ತೀರಾ ಕೆಲವರು ಪುನರ್ವನ್ನ ತೋರಿಸಿ ಜಾಸ್ತಿ ಅಂತ. ನಾನು ಅದಕ್ಕೆ ಇನ್ಮೇಲಿಂದ ಅವನ್ನೇ ಜಾಸ್ತಿ ಫೋಕಸ್ ಮಾಡೋಣ ಅಂತ ಅನ್ಕೊತಿದ್ದೀನಿ. ನನಗೆ ಬಂದ ರಿವ್ಯೂ ಪ್ರಕಾರ ಇವನಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರಂತೆ, ಇವನ್ ವಿಡಿಯೋ ನೋಡೋದಕ್ಕೆ. ಅದಕ್ಕೆ ಇನ್ಮೇಲಿಂದ ಇವನ್ನೇ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಬಿಸಿಲು ಕಂದ ಪಪ್ಪು, ಬಿಸಿಲು. ದೋಸೆ ಮಾಡಿದ್ನಲ್ಲ, ಅದನ್ನು ತಿಂದ. ಒಂದು ದೋಸೆ ಹಂಗೆ ತಿಂದ. ಆಮೇಲೆ ಯಾಕೋ ಸ್ವಲ್ಪ ಇದು ಮಾಡ್ದೆ. ಆಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಾಲಲ್ಲಿ ಹಚ್ಬಿಟ್ಟು ತಿಂದ. ಹೊಟ್ಟೆ ತುಂಬ್ತಲ್ಲ, ಈಗ ಆರಾಮಾಗಿ ಆಟ ಆಡ್ತಿದ್ದಾನೆ. ಓನಮ್ಮ, ಈ ತುಟಿ ಯಾಕೆ ಹಿಂಗೆ ಬರುತ್ತೆ ಇಷ್ಟುದ್ದ ಮುಂದೆ ನಿಂಗೆ? ಹಾಂ, ಓ ಜೋಜೋ ಮಾಡ್ತಿದ್ಯಾ? ತಬ್ಕೊಳ್ಳೋದು ಹೆಂಗೆಮ್ಮ? ಹಂಗಮ್ಮ ತಬ್ಕೊಳ್ಳೋದು ಹಂಗಂತೆ. ಹಂಗೆ ಬಂದು ತಬ್ಕೊಂಬಿಡೋದು. ಮುತ್ತು ಕೊಡೋದು ಹೆಂಗೆ ಅಂದರೆ ಮುತ್ತು ಕೊಡ್ತಾನೆ, ತಬ್ಕೊಳ್ಳೋದು ಹೆಂಗೆ ಅಂದರೆ ಬಂದು ತಬ್ಕೊತಾನೆ. ಅಲ್ಲ ಮಗನೇ? ಹಾಂ, ಭಾಳ ಮುದ್ದು ಇದು. ಆರಪ್ಪ ಮುದ್ದು. ಅದೇನೇನೋ ಹೇಳ್ತದೆ ಅದು. ಅಲ್ಲೇನೂ ಇಲ್ಲ. ಹಾಂ, ಏನಿದೆ ಅಲ್ಲಿ? ಏನೂ ಇಲ್ಲ ನೋಡಿ. ಉಗುರೆಲ್ಲ ಎಷ್ಟೆಷ್ಟು ಉದ್ದ ಬೆಳೆಸ್ಕೊಂಡಿದ್ದಾನೆ. ಕಟ್ ಮಾಡಬೇಕು ಇವತ್ತು. ಸೊಪ್ಪೆಲ್ಲ ಏನು ಮಾಡಿದೆ ನೀನು? ಅಲ್ಲಿ ನುಗ್ಗೆ ಸೊಪ್ಪಿಟ್ರೆ ಎಲ್ಲನೂ ಕಿತ್ತು ಅಲ್ಲೊಂದಷ್ಟು ಬಿಸಾಕಿದ್ದಾನೆ ನೋಡಿ. ಇಲ್ಲೊಂದಷ್ಟು, ಅಲ್ಲೊಂದಷ್ಟು, ಅಲ್ಲಿ ಟೇಬಲ್ ಮುಂದೆ ಒಂದಷ್ಟು. ಈ ಮಕ್ಕಳು ಅದೆಷ್ಟು ಬೇಗ ಬೆಳ್ಕೊತಾವು. ಎಲ್ಲ ಚಿಕ್ಕದಾಗ್ತಿದೆ ಟೀ ಶರ್ಟ್ ಎಲ್ಲ. ಆರಾಮಾಗಿ ಹತ್ತುತ್ತಾನೆ, ಇಳಿತಾನೆ. ಆದರೆ ನಮಗೆ ಭಯ, ಎಲ್ಲಿ ಮಿಸ್ಸಾಗಿ ಕಾಲು ಸ್ಲಿಪ್ಪಾಗಿ ಬಿದ್ದುಬಿಡ್ತಾನೋ ಅಂತ. ಸೊಪ್ಪು ತಗೋಬೋಗಮ್ಮ ಅಲ್ಲಿ ಎಲ್ಲಿಟ್ಟು. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.